ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ನಾವು ತಿರುಪತಿ ಹೋಗಿದ್ದಾಗ ಮಾಡಿದ್ದ ವ್ಲಾಗ್ ಇದು. ಅಂದರೆ ತುಂಬ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು. ತಿರುಪತಿಯಲ್ಲಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಇದು ಹೋಟೆಲ್ ಇದ್ದಿದ್ದು ಚಿತ್ತೂರು ಹತ್ರ ಅನಿಸುತ್ತೆ. ನಾವು ಲಂಚ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಇದು ವ್ಯೂ ಚೆನ್ನಾಗಿದೆ ಅಂತ ಮಾಡಿಕೊಂಡೆ. ನಾವು ಆ್ಯಕ್ಚುಲಿ ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ಹಾಗೆ ಹೋಗ್ತಾ ಇದ್ದೀವಲ್ಲ ಅಂತ ಟಿಕೆಟ್ಸು ಬುಕ್ ಮಾಡ್ಕೊಂಡಿದ್ವಿ, ದರ್ಶನ ಮಾಡೋಣ ಅಂತ. ನಮಗೆ ದರ್ಶನ ಇದ್ದಿದ್ದು ಸಂಡೇ ನೈಟ್ಗೆ 10 o'clockಗೆ. ಬಟ್ ನಾವು ಬೇಗ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಐ ಮೀನ್ 11:30 ಹಾಗೆ ಹೋಗಿ 1 o'clock ಹಾಗೆ ಹೊರಗೆ ಬಂದ್ವಿ. ಚೆನ್ನಾಗಾಯಿತು ದರ್ಶನ ಅಂತೂ ಮಾತ್ರ. ಮದುವೆ ಇದ್ದಿದ್ದು ನಮ್ಮ ರಿಲೇಟಿವ್ಸ್ ಒಬ್ಬರು ಮಗಳು ಇತ್ತು ಅಲ್ಲಿ. ಅವರು ಹುಡುಗನ ಕಡೆಯವ್ರೇನೋ ಅಲ್ಲೇ ಮಾಡಬೇಕು ಅಂತ ಹರಕೆ ಇತ್ತಂತೆ. ಅದಕ್ಕೆ ಅಲ್ಲೇ ಏನು ಪಾರ್ಟಿ ಹಾಲೆಲ್ಲ ಮೊದಲೇ ಬುಕ್ ಮಾಡಿ ಬಂದಿದ್ದರು. ಸೊ ಎಲ್ಲರೂ ಹೋಗಿದ್ವಿ. ಒಂಥರ ಫ್ಯಾಮಿಲಿ ಟ್ರಿಪ್ ಥರನೇ ಆಯಿತು ನಮಗೆ, ಚೆನ್ನಾಗಿತ್ತು. ಆ್ಯಂಡ್ ಏನಂದರೆ ಪಾರ್ಟಿ ಹಾಲ್ ಎಲ್ಲ ಅಲ್ಲಿ ಸ್ವಲ್ಪ ಚಿಕ್ಕದಿತ್ತು. ಇವರು ಹೋದಾಗ ಎಲ್ಲ ಪಾರ್ಟಿ ಹಾಲು ಬುಕ್ ಆಗಿಬಿಟ್ಟಿತ್ತು ಅಂತೆ. ಅದಕ್ಕೆ ಇದ್ದಿದ್ದನ್ನೇ ಬುಕ್ ಮಾಡಿದ್ದಾರೆ. ಇವರು ಬುಕ್ ಮಾಡಿದ್ದು ಸ್ವಲ್ಪ ಚಿಕ್ಕದು ಅನಿಸ್ತು ನನಗೆ. ಅದು 3 ಫ್ಲೋರ್ಸ್ ಏನೋ ಇತ್ತು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಮದುವೆ ನಡೀತಾ ಇತ್ತು. ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಅದು ಪಾರ್ಟಿ ಹಾಲ್ದು ಅಮೌಂಟೆಲ್ಲ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅಲ್ಲೇ ಮಾಡಬೇಕು ಅಂದ್ಕೊಂಡಾಗ. ಸೊ ಏನು ಅಂದರೆ ಪಾರ್ಟಿ ಹಾಲ್ ಬುಕ್ ಆದಾಗಲೇ ಊಟ, ಓಲ್ಗ, ಆಮೇಲೆ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲ ಅವ್ರದ್ದೇ ಇರುತ್ತೆ. ನಾವೇನು ಅದಕ್ಕೆಲ್ಲ ಏನು ರಿಸ್ಕ್ ತೊಗೊಳ್ಳೋ ಹಾಗಿಲ್ಲ. ಎಲ್ಲ ಚೌಟ್ರಿ ಕಡೆಯಿಂದನೇ ಅವರೇ ಪ್ರೊವೈಡ್ ಮಾಡ್ತಾರೆ. ಅದೊಂದು ಚೆನ್ನಾಗಿತ್ತು. ಹಾಗೆ ರೂಮ್ಸು ಇತ್ತು. 10 ರೂಮ್ಸ್ವರೆಗೂ ಇತ್ತು ಅನಿಸುತ್ತೆ. ಒಬ್ರೊಬ್ರಿಗೂ ನನ್ನ ಫ್ಯಾಮಿಲಿಗೆ ಒಂದೊಂದು ರೂಮ್ ಥರ ಅಲಾಟ್ ಮಾಡಿದ್ರು. ಬಟ್ ರೂಮ್ಸ್ ದೊಡ್ಡದಾಗಿತ್ತು. ಒಂದೊಂದು ರೂಮಲ್ಲಿ 5 ಬೆಡ್ಸು, 3 ಬೆಡ್ಸು ಹಾಗೆ ಇತ್ತು. ಚೆನ್ನಾಗಿತ್ತು. ನೋಡಿ, ತಿರುಪತಿಗೆ ಎಂಟರ್ ಆದಾಗ ಮಾಡಿದ ವಿಡಿಯೋ ಇದು. ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು. ರಾತ್ರಿ ರಿಸೆಪ್ಷನ್ ಅಟೆಂಡ್ ಮಾಡಿದೆ. ಬಟ್ ಮಾರ್ನಿಂಗ್ ಮುಹೂರ್ತಮ್ಗೆ ನಾನು ಇರೋಕ್ಕಾಗಿರಲಿಲ್ಲ. ದರ್ಶನಕ್ಕೆ ಹೊರಟೆ ನಾನು. ಮುಹೂರ್ತಮ್ ನಾನು ಬರೋ ಅಷ್ಟ್ರಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಸೊ ಒಂದಷ್ಟು ಪಿಕ್ಸು ಆ್ಯಡ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನೈಟ್ ರಿಸೆಪ್ಷನ್ಗೆ ಹೀಗೆ ಡೆಕೋರೇಟ್ ಮಾಡಿದರು ಅವರು. ಈ ಡೆಕೋರೇಷನು ಅವರೇ ಮಾಡಿರೋದು. ಹುಡುಗಿ ಕಡೆಯವರೆಲ್ಲ ಏನು ಹೇಳಿ ಮಾಡಿಸಿಲ್ಲ. ಇದು ಮಾರ್ನಿಂಗ್ ಮುಹೂರ್ತಮ್ ಡೆಕೋರೇಷನ್ ಇದು. ಚೆನ್ನಾಗಿತ್ತು, ಓಕೆ. ಅದೇ ಸ್ವಲ್ಪ ಅಮೌಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಇದು ನನ್ನ ಮಗನಿಗೆ ನೈಟ್ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ವಿ. ಆಗ ಆನೆ ಬಂತು. ನನ್ನ ಮಗನಿಗಂತೂ ಫುಲ್ ಖುಷಿ ಆಗೋಯಿತು. ಸಖತ್ ಖುಷಿ ಆಯಿತು ಅವನಿಗೆ. ಫುಲ್ ಫ್ಯಾಮ್ಲಿ ಎಲ್ಲ ಹೋಗಿದ್ವಲ್ಲ, ಚೆನ್ನಾಗಿ ಅನ್ನಿಸ್ತು. ಒಂಥರ ವೆಕೇಷನ್ ಥರ ಆಗಿಬಿಡ್ತು ನಮಗೆ, ಚೆನ್ನಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.